ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬಿಜ್ಜಾವರ ಗ್ರಾಮ ಪಂಚಾಯಿತಿಯ ಬಿಜ್ಜಾವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದಂತಹ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವಿಜಯಪುರ ಹಾಗೂ ದೇವನಹಳ್ಳಿ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಬಿಜ್ಜಾವರ ಉಚಿತ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಬಿಜ್ಜಾವರ ನಾಗರಾಜುರವರು ಸ್ವಂತ ಪ್ರಾಯೋಜಕತ್ವದಲ್ಲಿ ಸಮವಸ್ತ್ರ ವಿತರಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಗುರಿ ಇಟ್ಟುಕೊಳ್ಳದಂತಹ ವಿದ್ಯಾರ್ಥಿ ಎಂದಿಗೂ ಸಫಲನಾಗುವುದಿಲ್ಲ. ಟಿಎಪಿ ಸಿಎಂಎಸ್ ನಿರ್ದೇಶಕರು ಬಿಜ್ಜಾವರ ನಾಗರಾಜು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಇಚ್ಛೆ ಇದ್ರೆ ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಸ್ಪಷ್ಟ ಗುರಿಯನ್ನ ಹೊಂದಿರಬೇಕು. ಗುರಿ ಇಲ್ಲದ ವಿದ್ಯಾರ್ಥಿ ಎಂದಿಗೂ ಸಫಲನಾಗೋದಿಲ್ಲ ಅಂತ ಹೇಳಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಬಿಜ್ಜಾವರ ನಾಗರಾಜು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬಿಜ್ಜಾವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವಿಜಯಪುರ ಹಾಗೂ ದೇವನಹಳ್ಳಿ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದಂತಹ ಉಚಿತ ಶಾಲಾ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸ್ವಂತ ಪ್ರಾಯೋಜಕತ್ವದಲ್ಲಿ ಸಮವಸ್ತ್ರ ವಿತರಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಕ್ರೀಡೆ, ಸಾಂಸ್ಕೃತಿಕ, ಸಂಗೀತ ಹಾಗೂ ಶೈಕ್ಷಣಿಕ ಸೇರಿದಂತೆ ಯಾವುದೇ ಕ್ಷೇತ್ರವಿರಲಿ ಅಲ್ಲಿ ಉನ್ನತ ಸಾಧನೆ ಮಾಡಿದವರನ್ನ ಮಾದರಿಯಾಗಿಟ್ಟುಕೊಂಡು ಅವರಿಗಿಂತ ಹೆಚ್ಚು ಸಾಧಿಸುವಂತಹ ಛಲ ಬೆಳೆಸಿಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಿಗೋಕೆ ಸಾಧ್ಯ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ರು. ಸೇವಾ ಕಾರ್ಯಗಳಿಂದ ಮಾನಸಿಕ ಸಂತೃಪ್ತಿ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಇಂತಹ ಅರ್ಥಪೂರ್ಣ ಸೇವಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಇದರಿಂದ ನಮಗೆ ಮಾನಸಿಕ ಸಂತೃಪ್ತಿ ಸಿಗೋದಲ್ಲದೆ ಕಷ್ಟದಲ್ಲಿರುವಂತಹ ಇತರರಿಗೂ ಕೂಡ ನೇರ ನೆರವಾಗ್ತದೆ ಅಂತ ಹೇಳಿ ತಿಳಿಸಿದ್ರು. ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತಿದ್ರೆ ಇದರಲ್ಲಿ ಯಾರು ಎತ್ತರ ಎನಿಸನ್ನು ಆದರೆ ನನಗೆ ಇದ್ದಿದ್ದು ಗೋಲ್. ಆ ಗೋಲ್ನ ಮುರಿಬೇಕಾಗಿರ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಇತ್ತು. ಇವತ್ತು ನಾನು ಪ್ರಪಂಚದಲ್ಲಿ ನಾನು ಮುರಿಬೇಕಾದ್ರೆ ನನ್ನ ಗೋಲ್ ಇದ್ದಕ್ಕೆ ನಿಲ್ಸನ್ನ ಮೀರಿಸಿ ಮುಂದೆ ಬಂದಿದ್ದೀನಿ. ಇದೇ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ. ನನ್ನ ಕರ್ತವ್ಯ ನಿಭಾಯಿಸಿದ್ದೀನಿ. ಇದು ನನಗೆ ನೆಮ್ಮದಿ ತಂದಿದೆ. ನನ್ನ ಆತ್ಮಸಾಕ್ಷಿ ಒಪ್ಪಿದೆ. ಇವತ್ತು ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ ಅಂತ ಒಂದು ಗುರಿಯ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಪ್ರತಿಯೊಬ್ಬರು ಶಾಲೆ ಕಳಿಸ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ನಾವೊಂದು 81-82 ಇಸ್ವಿನಲ್ಲಿ ಈ ಒಂದು 7ನೇ ತರಗತಿ ಓದ್ಬೇಕಾದ್ರೆ ನೀವು ಟೀಚರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಡಾಕ್ಟರ್ ಆಗ್ತಿರೋ, ಒಬ್ಬ ಚಿತ್ರಕಲೆ ಹೋಗ್ತಿರೋ, ಪೈಲಟ್ ಆಗ್ತಿರೋ, ಸಾವಿರಾರು ಬಿಸ್ನೆಸ್ ಇದೆ, ಸಾವಿರಾರು ನೌಕರಿ ಇದೆ, ಅದು ಲೆಕ್ಕ ಇಲ್ಲಷ್ಟಿದೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಗುರಿ ಇಟ್ಕೊಂಡು ಇವತ್ತಿಂದ ಈ ಬಿಜ್ಜಾವರ ಗ್ರಾಮದಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಒಬ್ಬ ನಾಗರಾಜ್ ಅವರು ಬಂದಿದ್ರು. ಅವರು ಒಂದು ಹಿತವಚನಗಳನ್ನ ನಮ್ಗೆ ಹೇಳಿದ್ರು. ಇದನ್ನ ನಾವು ಮನಸ್ಸಿಗೆ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಏನೇ ನಿಮ್ಮ ಗೋಲ್ನ ಇಡೀ ವರ್ಲ್ಡಲ್ಲಿ ನಾನೇ ಮುರಿಯೋಲ್ಲ ನೋಡಿ ಹೇಗಿದೆ. ಈ ಗೋಲ್ನ ನಾನೇ ಮುರಿಯೋದು ಅಂತ ಅವ್ರು ತಕ್ಕಾಲಿಕೆ ಆಗೋಗ್ಬಿಟ್ಟ. ಏನಪ್ಪ ಈ ಹುಡುಗ ಹಿಂಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾಯಿಲೆ ಕಾಲು ನಡೆಯಕ್ಕಾಗಲ್ಲ. ಆಮೇಲೆ ಸೈಲೆಂಟ್ ಆಗಿ ಬಂದ್ಬಿಟ್ಟ ಮನೆಗೆ. ಕರೆಕ್ಟ್ ಆಗಿ 16 ವರ್ಷಕ್ಕೆ ಆ ಹುಡುಗ ಪ್ರಪಂಚದಲ್ಲಿ ನಂಬರ್ 1 ಆಟಗಾರ, ಫುಟ್ಬಾಲ್ ಆಟಗಾರ. ಅವನೇ ಓಲಿ. ಅವನ ಹೆಸರು ಓಲಿ ಅಂತ, ಇನ್ನ ಫುಲ್ ಫಾರ್ಮ್ ಏನೋ ಇದೆ. 16 ವರ್ಷಕ್ಕೆ ಯಾವಾಗ ಅವನು ಫೇಮಸ್ ಫುಟ್ಬಾಲ್ ಆಟಗಾರ ಆದ, ಈ ಮೀಡಿಯಾ ಅವರು ಕರೆದವರಲ್ಲ, ಸರ್ ಏನ್ ಸರ್ ನಿಮ್ಗೆ ಇತಿಹಾಸ, ಈಗ ಆಗೋದಕ್ಕೆ ಸಾಧ್ಯ? ನಿಮ್ಮ ವಿದ್ಯಾರ್ಥಿಗಳು ಕೇಳಿಸ್ಕೊಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಬಹಳ ಭವಿಷ್ಯ ಇದೆ ನಿಮ್ಮ ಮೇಲೆ. ಅವನೊಂದೇ ಒಂದು ಮಾತು ಹೇಳಿದ, ನನಗೆ ಇದ್ದಿದ್ದ ಗೋಲು ಫುಟ್ಬಾಲ್. ಆ ಫುಟ್ಬಾಲ್ ಅಲ್ಲಿ ನಾನು ಏನಾದ್ರೂ ಸಾಧನೆ ಮಾಡಬೇಕು ಅಂತಿದ್ರೆ ಇದರಲ್ಲಿ ಯಾರು ಎತ್ತರ ತಂದಿದ್ದಾರೆ ನಿಲ್ಸನ್ನು ಆದರೆ ನನಗೆ ಇದ್ದಿದ್ದು ಗೋಲು. ಆ ಗೋಲ್ನ ಮುರಿಬೇಕಾಗಿರ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಇತ್ತು. ಇವತ್ತು ನಾನು ಪ್ರಪಂಚದಲ್ಲಿ ನಾನು ಮುರಿಬೇಕಾದ್ರೆ ನನ್ನ ಗೋಲ್ ಇದ್ದದಕ್ಕೆ ನಿಲ್ಸನ್ನ ಮೀರಿಸಿ ಮುಂದೆ ಬಂದಿದ್ದೀನಿ. ಇದೇ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ. ನನ್ನ ಕರ್ತವ್ಯ ನಿಭಾಯಿಸಿದ್ದೀನಿ. ಇದು ನನಗೆ ನೆಮ್ಮದಿ ತಂದಿದೆ. ನನ್ನ ಆತ್ಮಸಾಕ್ಷಿ ಒಪ್ಪಿದೆ. ಸರ್ಕಾರಿ ಪ್ರೌಢಶಾಲೆಯ ನನಗೆ ಬಹಳ ಸಂತೋಷ ಆಗ್ತಕ್ಕಂಥ ವಿಚಾರ.
ನಮ್ಮ ಜನಾರ್ದನ್ ಸರು ನಮ್ಮ ಮೈದಾನದಲ್ಲಿ ನಾವು ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ 2-3 ಸಾರಿ ಅವರು ಪ್ರಸ್ತಾಪ ಮಾಡಿದ್ರು. ಯಾವಾಗಲೂ ದೇವನಹಳ್ಳಿನಲ್ಲೇ ಸಹ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೀರಾ ಸರ್, ನಿಮ್ಮ ಹುಟ್ಟೂರಲ್ಲಿ ಒಂದ್ಸಾರಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದಾಗ ನಾನು ಸಂತೋಷವಾಗಿ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಒಂದು ಸಮವಸ್ತ್ರ ವಿತರಣಾ ಒಂದು ಸಮಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಪೂರ್ವಕವಾಗಿ ಈ ದಿನ ನಾನು ಕಾರ್ಯಕ್ರಮನ ಹಮ್ಮಿಕೊಂಡೆ. ಈ ಸಮಯದಲ್ಲಿ ಸೀನಿಯರ್ ಚೇಂಬರ್ ವಿಜಯಪುರ ಅಧ್ಯಕ್ಷರು ಮಾರ್ಕೆಟ್ ವೆಂಕಟೇಶ್ ಮಾತನಾಡಿದರು. ಈ ಒಂದು 62 ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಕೊಡುವ ಖಂಡಿತ ಅಂತ ಒಂದು ಮನೋಭಾವ ಎಲ್ಲರಿಗೂ ಬರೋದಿಲ್ಲ. ನಮ್ಮ ನಾಗರಾಜ್ ಅಣ್ಣವರಿಗೆ ಹುಟ್ಟುಹಬ್ಬ ದಿನ ನಾವೊಂದು 62 ಮಕ್ಕಳಿಗೆ. ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೆನ್ನೂರು ವೆಂಕಟೇಶ್ ಅವರು ಕೂಡ ಮಾತನಾಡಿದರು. ಪ್ರೌಢಶಾಲೆಯಲ್ಲಿ ನಮ್ಮ ಬಿಜವಾರ ನಾಗರಾಜ್ ಅವರು ಸೀನಿಯರ್ ಚಿಮ್ಮನ ಉಪಾಧ್ಯಕ್ಷರು, ತಾಲೂಕು ಸೊಸೈಟಿ ನಿರ್ದೇಶಕರು, ಅವರ ಒಂದು ಜನ್ಮದಿನವನ್ನ ಆಚರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ತಾರ್ತಕ್ಕಂಥ ನಮ್ಮ ವಿಜಯಪುರ ಸೀನಿಯರ್ ಚೇಂಬರ್ ಅಧ್ಯಕ್ಷರಾದಂಥ ಮಾರ್ಕೆಟ್ ವೆಂಕಟೇಶ್ ಅವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಈಗಾಗಲೇ ಡೈರೆಕ್ಟರ್ಗಳು ಮತ್ತೆ ಸೀನಿಯರ್ ಚೇಂಬರ್ನ ಎಲ್ಲ ನಮ್ಮ ಸಹೋದ್ಯೋಗಿಗಳು, ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ಈ ಒಂದು ಬಿಜವಾರ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಬಹಳಷ್ಟು ಜನ ಬಹಳ ವಿಜೃಂಭಣೆ ವೈಭವದಿಂದ ಆಚರಣೆ ಮಾಡೋದು ಸಂಪ್ರದಾಯ ಆಗ್ತಾ ಇದೆ. ಆದ್ರೆ ಈ ದಿವಸ ವಿಭಿನ್ನವಾಗಿ ಕಳೆದ ವರ್ಷ ನಾಗರಾಜ್ ಅವರು ಸಹ ವಿಜಯಪುರ ಒಂದು ಪಾರ್ಕ್ ನಲ್ಲಿ ಸಸಿ ನೆಡುವ ಮುಖಾಂತರ ಆ ದಿವಸ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅವರ ಒಂದು ಯೋಜನಾ ನಿರ್ದೇಶಕರಾಗಿ ಆ ಕೆಲಸ ಬಹಳ ಅಚ್ಚುಕಟ್ಟಾಗಿ ವಿಜಯಪುರದಲ್ಲಿ ಮಾಡಿದ್ರು. ಆ ದಿವಸ ನಾನು ಹೋಗಿ ಅಲ್ಲಿ ಆ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದೇ ರೀತಿ ಈ ದಿವಸ ತಮ್ಮ ಸ್ವಗ್ರಾಮದಲ್ಲಿ ತಮ್ಮ ಹುಟ್ಟೂರಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಏನೋ ಒಂದು ಸಮವಸ್ತ್ರ ಒಂದು ಯೂನಿಫಾರ್ಮ್ ಅವರು ಕೊಡ್ತಾ ಇದ್ದಾರೆ. ಇವತ್ತು ಯಾರು ಪ್ರೈವೇಟ್ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನೇನು ಒಂದು ಫೆಸಿಲಿಟಿ ಇರುತ್ತೆ, ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿಯೂ ಸಹ ಮಕ್ಕಳು ಆ ಒಂದು ಸಮವಸ್ತ್ರ ಧರಿಸಬೇಕು ಅಂತ ಈ ದಿವಸ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ಕೊಂತ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಅಧಿಕಾರ ಮತ್ತಷ್ಟು ಕೊಡ್ಲಿ. ಇನ್ನು ಈ ಒಂದು ಸಮಾಜಕ್ಕೆ ಇನ್ನು ಹಲವಾರು ಸೇವೆ ಅವರು ಮಾಡ್ಕೊಳ್ಳುವಂತ ಶಕ್ತಿಯ ಭಗವಂತ ಕಳಿಸ್ಲಿ ಅಂತ ಹೇಳ್ತಾ ಸೀನಿಯರ್ ಚೇಂಬರ್ ದೇವನಹಳ್ಳಿ ಘಟಕದ ಅಧ್ಯಕ್ಷ ಚಿನ್ನಪ್ಪರವರು ಕೂಡ ಮಾತನಾಡಿದರು. ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಇವತ್ತು ಜನ್ಮದಿನದ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಡೆ ಆಯೋಜನೆ ಮಾಡಿಕೊಳ್ತಾರೆ. ನಮ್ಮ ನಾಗರಾಜಣ್ಣವರ ಒಂದು ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ ಇಂಥ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಿ ಮತ್ತು ಶಾಲೆಯಲ್ಲಿ ಒಂದು ಅವರ ಒಂದು ಜನ್ಮದಿನೋತ್ಸವನ್ನ ಆಚರಣೆ ಮಾಡಿಕೊಳ್ತಾ ಇರೋದು ನನಗಂತೂ ತುಂಬಾ ಸಂತೋಷದ ವಿಚಾರ. ಬೆಜ್ಜಾವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಗಂಗೂಬಾಯಿ ಮಾತನಾಡಿದರು. ಹಾಗಾಗಿ ಮುಂಬರುವ ದಿನಗಳಲ್ಲೂ ಕೂಡ ನಮ್ಮ ಶಿಕ್ಷಕರು ಈ ಒಂದು ಇದಕ್ಕಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅಂತ ನಾನು ಈ ಒಂದು ವೇದಿಕೆ ಸರ್ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ. ಈ ಕಾರ್ಯಕ್ರಮದಲ್ಲಿ ಸೀನಿಯರ್ ಚೇಂಬರ್ ವಿಜಯಪುರ ಅಧ್ಯಕ್ಷರು ಮಾರ್ಕೆಟ್ ವೆಂಕಟೇಶ್, ಎಸ್ಡಿಎಂಸಿ ಅಧ್ಯಕ್ಷ ವಿಶ್ವನಾಥ್, ಆಂಜನಪ್ಪ, ಪದ್ಮಶ್ರೀ ಹೇಮಂತ್ ಗೌಡ, ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಪಿ ಬಯ್ಯಣ್ಣ, ಅಶ್ವಥ್ ನಾರಾಯಣ್, ಮುಖ್ಯೋಪಾಧ್ಯಾಯರಾದಂಥ ಗಂಗೂಬಾಯಿ, ಸತೀಶ್ ಕುಮಾರ್ ಕರಗಪ್ಪ, ಹರ್ಷಿತಾ, ಬೇಕರಿ ಮಂಜುನಾಥ್, ಸುಬ್ರಹ್ಮಣ್ಯ ಶೆಟ್ಟಿ, ಶ್ರೀನಿವಾಸ್ ಗೌಡ, ವೆಂಕಟಸ್ವಾಮಿ, ವೆಂಕಟರೆಡ್ಡಿ, ಕೋಆರ್ಡಿನೇಟರ್ ವಿ ವೆಂಕಟೇಶ್, ಎಲೆಕ್ಟ್ರಿಕಲ್ ನಾಗರಾಜ್, ಜೆಆರ್ ಮುನಿವೀರಣ್ಣ, ವಕೀಲರಾದಂತಹ ಜಯರಾಮ್, ನಾಗರಾಜು, ಸಮೇತನಹಳ್ಳಿ ಮಂಜುನಾಥ್, ಸೀನಿಯರ್ ಚೇಂಬರ್ ದೇವನಹಳ್ಳಿ ಘಟಕದ ಅಧ್ಯಕ್ಷ ಚಿನ್ನಪ್ಪ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೆನ್ನೂರು ವೆಂಕಟೇಶ್,
ಹಾಗೂ ವಿಜಯಪುರ ಲೇಜನ್ ಖಜಾಂಚಿ ಬಸವರಾಜು, ಎಸ್ಆರ್ಎಚ್ ಜನಾರ್ದನ್ ಸೇರಿದಂತೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಬೆಜ್ಜಾವರ ನಾಗರಾಜರವರು ಹಾಗೂ ಇವರ ಕುಟುಂಬದೊಂದಿಗೆ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಅಭಿಮಾನಿಗಳು, ಸ್ನೇಹಿತರು, ಗ್ರಾಮಸ್ಥರು ಹಾಜರಿದ್ದು ಕೇಕ್ ಕತ್ತರಿಸುವ ಮೂಲಕ ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ತುಂಬಾ ಸರಳವಾಗಿ ಅವರು ಮಕ್ಕಳಿಗೆ ಬಟ್ಟೆ ಕೊಡುವ ಮುಖಾಂತರ ಹುಟ್ಟುಹಬ್ಬವನ್ನು ಅವರಿಗೆ ವೆಂಕಟೇಶ್ವರರವರು ಆಗಮಿಸಿ ಕಾರ್ಯಕ್ರಮ ತುಂಬಾ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ನಿಕಟದ ಪರವಾಗಿ ಚಪ್ಪಾಳೆ ಮೂಲಕ ಅವರನ್ನು ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಈ ಒಂದು ಗ್ರಾಮದ ರೂವಾರಿಗಳಾಗಿರ್ತಕ್ಕಂಥ ಬದಲೇ ಪ್ರಯುಕ್ತ ಅವರಿಗೂ ಸಹ ನಾವು ವಂದನೆಯನ್ನು ತಿಳಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದ್ಯ ಅಂತ ಎಲ್ಲ ಮುಖಂಡರಿಗೂ ನಾವು ಸ್ವಾಗತವನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಪತ್ರಕರ್ತರು ಸೋದರವರಿಗೂ ಸಹ ನಾವು ವಂದನೆ ತಿಳಿಸ್ತಾ ಇದ್ದೀವಿ. ಹಾಗೂ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಿಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಸ್ಡಿಎಂಸಿ ಸದಸ್ಯರಿಗೂ ಎಸ್ಡಿಎಂಸಿ ಅಧ್ಯಕ್ಷರವರಿಗೂ ಸಹ ನಾವು ಸ್ವಾಗತ ವಂದನೆಯನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮಕ್ಕಳಿಗೂ ಸಹ ನಾವು ನಿಲ್ಲಿಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸುಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನ ಮರ್ಕಟವು ನಿಜವಯ್ಯ. ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ. ಆಧಾರವಿಲ್ಲದ ಲತೆಯಯ್ಯ. ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.